ಅಮೆರಿಕಾದ ಸುದ್ದಿಗಳನ್ನು, ಸಮಾಜದ ಪ್ರಮುಖ ಘಟನೆಗಳನ್ನು ಮತ್ತು ಕನ್ನಡ ಸಮುದಾಯದ ವಿಶೇಷ ಕಾರ್ಯಕ್ರಮಗಳನ್ನು ನಿಮಗೆ ತಲುಪಿಸುವ ಹೊಸ ಮಾಧ್ಯಮ. ಕೇಂಬ್ರಿಡ್ಜ್ ನಗರದ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಕೇಂಬ್ರಿಡ್ಜ್ನ ಜಿಮ್ ಹಾಲ್ನಲ್ಲಿ ಸೈಫಾ ಕ್ರಿಯೇಷನ್ಸ್ ಪ್ರಥಮ ಬಾರಿಗೆ ಹಲಾಲ್ ಫುಡ್ ಫೆಸ್ಟ್ ಅನ್ನು ಆಯೋಜಿಸಿತು. ಮುಸ್ಲಿಂ ಬಾಂಧವರ ಧಾರ್ಮಿಕ ಆಚರಣೆ ಈದ್ ಅಲ್ ಅದಾದ ಪ್ರಯುಕ್ತ ಸಾರ್ವಜನಿಕರಿಗೆ ಉಚಿತ ಪ್ರವೇಶವನ್ನ ನೀಡಲಾಗಿತ್ತು. ಈ ಮೇಳದಲ್ಲಿ 60ಕ್ಕೂ ಹೆಚ್ಚು ಮಳಿಗೆಗಳಿದ್ದು ಆಭರಣ, ಉಡುಪುಗಳು, ಮೆಹಂದಿ, ಉಡುಗೊರೆಗಳು, ಗೃಹೋಪಯೋಗಿ ವಸ್ತುಗಳು ಪ್ರಮುಖವಾಗಿದ್ದವು. ವಿಶೇಷವಾಗಿ ಮಕ್ಕಳು ಬೌನ್ಸಿ ಕ್ಯಾಸಲ್ಸ್, ಮ್ಯಾಜಿಕ್ ಶೋ ಮತ್ತು ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಅನೇಕರು ವಿಧ ವಿಧವಾದ ತಿಂಡಿ ತಿನಿಸುಗಳನ್ನು ಸವಿದು ಆನಂದಿಸಿದರು. ಜೂನ್ 16ರಂದು ಗಂಗಾ ದಸರಾ ಮೇಳವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಿಸಿಸಾಗಾ ನಗರದ ಎರಿನ್ಡೇಲ್ ಪಾರ್ಕ್ನಲ್ಲಿ ನಡೆದ ಈ ಮೇಳದಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಧಾರ್ಮಿಕ ಆಚರಣೆಗಳಾದ ಸಾಮೂಹಿಕ ಮುಂಡನ, ಕರ್ಣವೇದ, ರೇಡಿಯೋ ಡಿಶುಮ್ ಅವರ ವತಿಯಿಂದ ಗಂಗಾ ಆರತಿ ಈ ಮೇಳದ ವಿಶೇಷ ಕಾರ್ಯಕ್ರಮಗಳಾಗಿದ್ದವು. ಮಧ್ಯಾಹ್ನ 12ರಿಂದ 3ರವರೆಗೆ ಕ್ರಿಕೆಟ್ ಹಾಗೂ ಗಾಳಿಪಟ ಹಾರಿಸುವ ಕ್ರೀಡಾ ಚಟುವಟಿಕೆಗಳನ್ನು ಜನರ ರಂಜನೆಗಾಗಿ ಏರ್ಪಡಿಸಲಾಗಿತ್ತು. ಇದರೊಂದಿಗೆ ಯೋಗ, ಭಜನೆ, ಧ್ಯಾನ ಶಿಬಿರಗಳು, ಕ್ರೆಡಿಟ್ ರಿವರ್ ದಂಡೆಯಲ್ಲಿ ನಡೆದ ಆರತಿಯು ನೆರೆದಿದ್ದ ಜನರನ್ನು ಆಧ್ಯಾತ್ಮದ ಲೋಕಕ್ಕೆ ಕರೆದೊಯ್ದಿತು. ಕನ್ನಡ ಕಲಿಕೆ ಶಾಲೆಗಳ ವಾರ್ಷಿಕೋತ್ಸವವನ್ನು ಕನ್ನಡ ಸಂಘ ಟೊರೊಂಟೊದವರು ಇಟೋಬಿಕೋಕ್ನ SVBF ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದರು. ಜೂನ್ 9ರ ಸಂಜೆ ನಡೆದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗ್ರ್ಯಾಂಡ್ ರಿವರ್ ಕನ್ನಡಿಗರು ಸಂಘದ ಅಧ್ಯಕ್ಷರಾದ ಶ್ರೀಯುತ ನಂದಕುಮಾರ್ ಚೌಡಪ್ಪ ಅವರನ್ನು ಆಹ್ವಾನಿಸಲಾಗಿತ್ತು. ಶಾಲಾ ಮಕ್ಕಳು ತಾವು ಕಲಿತ ಕನ್ನಡವನ್ನು ಬಳಸಿ ಹೆಮ್ಮೆಯಿಂದ ಹಾಡು, ನೃತ್ಯ, ನಾಟಕ ಇತ್ಯಾದಿ ಕಾರ್ಯಕ್ರಮಗಳನ್ನು ಪ್ರದರ್ಶಿಸುವ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದರು. ಗ್ವಿಲ್ಫ್ ನಗರವು ತನ್ನ ಶ್ರೀಮಂತ ಪರಂಪರೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಆಚರಿಸುವ ನಿಟ್ಟಿನಲ್ಲಿ ಜೂನ್ 7, 8 ಹಾಗೂ 9ರಂದು ರಿವರ್ ಸೈಡ್ ಪಾರ್ಕ್ನಲ್ಲಿ 38ನೇ ವರ್ಷದ ಗ್ವೆಲ್ಫ್ ಆ್ಯಂಡ್ ಡಿಸ್ಟ್ರಿಕ್ಟ್ ಮಲ್ಟಿ ಕಲ್ಚರಲ್ ಫೆಸ್ಟಿವಲ್ ಅನ್ನು ಆಚರಿಸಿತು. ಸಂಗೀತ, ನೃತ್ಯ ಪ್ರದರ್ಶನ, ಪಾಕ ಪದ್ಧತಿ, ಕರಕುಶಲ ವಸ್ತುಗಳ ಮಳಿಗೆಗಳು, ಮಕ್ಕಳಿಗೆ ವಿವಿಧ ಚಟುವಟಿಕೆಗಳು ಈ ಮಲ್ಟಿಕಲ್ಚರಲ್ ಫೆಸ್ಟಿವಲ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಇಂಡಿಯಾ, ಚೈನಾ, ನೇಪಾಲ್, ಶ್ರೀಲಂಕಾ, ಐರ್ಲೆಂಡ್, ಬಲ್ಗೇರಿಯಾ ಸೇರಿದಂತೆ ಇನ್ನಿತರ ದೇಶಗಳ ಗ್ವೆಲ್ಫ್ ನಿವಾಸಿಗಳು ಈ ಮೇಳದಲ್ಲಿ ಪಾಲ್ಗೊಂಡಿದ್ದರು. ಶೃಂಗೇರಿ ವಿದ್ಯಾಭಾರತಿ ಫೌಂಡೇಶನ್ SVBF ಕೆನಡಾ ತನ್ನ 14ನೇ ವಾರ್ಷಿಕೋತ್ಸವದ ಅಂಗವಾಗಿ ಜೂನ್ 23ರಂದು ಜ್ಞಾನಸುಧಾ ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿತ್ತು. ಕರ್ನಾಟಕದ ತುಮಕೂರು ಜಿಲ್ಲೆಯ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮುಖ್ಯ ಸ್ವಾಮೀಜಿ ಶ್ರೀ ವೀರೇಶಾನಂದ ಸರಸ್ವತಿ ಅವರು ಹಾಗೂ ಆಶ್ರಮದ ಕಾರ್ಯದರ್ಶಿ ಸ್ವಾಮಿ ಪರಮಾನಂದ ಓಂ ಅವರು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿದ್ದರು. ಇಬ್ಬರು ಅತಿಥಿಗಳು ರಾಮಾಯಣದಿಂದ ಕಲಿಯಬೇಕಾದ ಆದರ್ಶಗಳು ಮತ್ತು ಜೀವನ ಮೌಲ್ಯಗಳನ್ನು ಉದ್ದೇಶಿಸಿ ಲೆಸನ್ಸ್ ಫ್ರಮ್ ರಾಮಾಯಣ ಎಂಬ ವಿಚಾರದ ಬಗ್ಗೆ ಇಂಗ್ಲಿಷ್ ಭಾಷೆಯಲ್ಲಿ ವಿಸ್ತಾರವಾಗಿ ಮಾತನಾಡಿದರು. GRK ಸಮುದಾಯವು ಜೂನ್ 29ರಂದು ವಾಟರ್ಲೂ ಪಾರ್ಕ್ನಲ್ಲಿ ಪಿಕ್ನಿಕ್ ಅನ್ನು ಆಯೋಜಿಸಿತ್ತು. ಸುಮಾರು 500ಕ್ಕೂ ಹೆಚ್ಚು ಜನರು ಪಿಕ್ನಿಕ್ನಲ್ಲಿ ಪಾಲ್ಗೊಂಡಿದ್ದರು. ಯುವಕ ಯುವತಿಯರಿಗೆ ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್, ಮಕ್ಕಳಿಗೆ ಚಿತ್ರಕಲೆ, ಮೃಗಾಲಯ ಭೇಟಿ, ಗ್ರಾಸ್ ಅಂಡ್ ಸ್ಯಾಂಡ್ ಮತ್ತು ಅಲಿಗೇಟರ್ ಸ್ವಾಂಪ್ ಆಟಗಳು, ಹಿರಿಯ ನಾಗರಿಕರಿಗೆ ಫೈಂಡ್ ದ ಲೀಡರ್ ಹಾಗೂ ಡಂಶರಾಜ್ ಆಟಗಳನ್ನು ಆಯೋಜಿಸಲಾಗಿತ್ತು. ಪ್ರತಿಯೊಬ್ಬರಿಗೂ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಸಂಜೆಯ ತಿಂಡಿ, ತಂಪು ಪಾನೀಯ, ಕಾಫಿ, ಟೀ ಮತ್ತು ಸಿಹಿ ತಿನಿಸುಗಳ ವ್ಯವಸ್ಥೆ ಮಾಡಲಾಗಿತ್ತು. ಪಿಕ್ನಿಕ್ನ ಅಂತ್ಯದಲ್ಲಿ ವಾಕಥಾನ್ನಲ್ಲಿ ಭಾಗವಹಿಸಿದವರಿಗೆ ಸ್ಮರಣಿಕೆಗಳನ್ನು ನೀಡಲಾಯಿತು. 2024 ಕೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ನಲ್ಲಿ ತ್ರಿಶೂಲ್ ಶೆಟ್ಟಿ ನಿರ್ದೇಶನದ ಪುಳಿ ಮುಂಚಿ ಚಿತ್ರಕ್ಕೆ ಉತ್ತಮ ಹಾಸ್ಯ ನಟ, ಉತ್ತಮ ಖಳನಟ, ಉತ್ತಮ ಪೋಷಕ ನಟಿ, ಉತ್ತಮ ಸಾಹಸ ನಿರ್ದೇಶಕ ಹಾಗೂ ಉತ್ತಮ ಕಲಾ ನಿರ್ದೇಶಕ ಪ್ರಶಸ್ತಿಗಳು ದೊರಕಿದೆ. HBR ಫಿಲ್ಮ್ಸ್ ಮತ್ತು ತ್ರಿಜಯ್ ಪ್ರೊಡಕ್ಷನ್ಸ್ನ ಈ ತುಳು ಚಿತ್ರ 2023ರಲ್ಲಿ ತೆರೆಕಂಡಿತ್ತು. ಹೆಜ್ಜೇನು ಮೀಡಿಯಾ ಮತ್ತು ಇತರ ಕನ್ನಡ, ಕೊಂಕಣಿ ಮತ್ತು ತುಳು ಸಂಘಗಳು ಜೊತೆಗೂಡಿ ಈ ಚಿತ್ರವನ್ನು ಕೆನಡಾ ಮತ್ತು ಅಮೆರಿಕಾದಲ್ಲಿ ಪ್ರದರ್ಶಿಸಿದ್ದರು. ಕನ್ನಡ ಸಂಘ ಒಟ್ಟಾವ ಕನ್ನಡ ಶಾಲೆಯ ವಾರ್ಷಿಕೋತ್ಸವ ಜೂನ್ 1ರಂದು ಒಟ್ಟಾವದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡಿಗರಾದ ಕೆನಡಾದ ಲೋಕಸಭಾ ಸದಸ್ಯ ಮಾನ್ಯ ಶ್ರೀ ಚಂದ್ರ ಆರ್ಯಾರವರು ಹಾಗೂ ಗ್ರ್ಯಾಂಡ್ ರಿವರ್ ಕನ್ನಡಿಗರು ಸಂಘದ ಅಧ್ಯಕ್ಷರಾದ ಶ್ರೀ ನಂದಕುಮಾರ್ ಚೌಡಪ್ಪರವರು ಉಪಸ್ಥಿತರಿದ್ದರು. ಶಾಲೆಯ ಮಕ್ಕಳು ನಾಟಕ, ನೃತ್ಯ, ಸಂಗೀತ ಸೇರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮನೋರಂಜನೆ ನೀಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಂತರ ಬಹುಮಾನ ವಿತರಣಾ ಸಮಾರಂಭವು ಜರುಗಿತು. ಜೂನ್ 3, 2024ರಂದು IRCCಯು ಕೆನಡಾದ ಸೂಪರ್ ವೀಸಾಗಳ ಆದಾಯದ ಅಗತ್ಯತೆಯನ್ನು ನವೀಕರಿಸಿದೆ.
ಈ ಸೂಪರ್ ವೀಸಾವು ಕೆನಡಾ ನಾಗರಿಕರ ಹಾಗೂ ಕಾಯಂ ನಿವಾಸಿಗಳ ಪೋಷಕರು ಮತ್ತು ಅಜ್ಜ ಅಜ್ಜಿಯಂದಿರಿಗೆ 5 ವರ್ಷಗಳವರೆಗೆ ಕೆನಡಾದಲ್ಲಿ ಉಳಿಯಲು ಅವಕಾಶ ನೀಡುತ್ತದೆ. 5 ವರ್ಷಗಳ ನಂತರ ಹೆಚ್ಚುವರಿ 2 ವರ್ಷಗಳವರೆಗೆ ಉಳಿಯಲು ವೀಸಾವನ್ನು ವಿಸ್ತರಿಸುವ ಅವಕಾಶವನ್ನು ಕೂಡ ಒದಗಿಸಿದೆ. ಗಡಿಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ವರ್ಕ್ ಪರ್ಮಿಟ್ ಅರ್ಜಿ ಸಲ್ಲಿಸಲು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಇನ್ನು ಮುಂದೆ ಅರ್ಹರಾಗಿರುವುದಿಲ್ಲ ಎಂದು ಐಆರ್ಸಿಸಿ ಸಚಿವ ಮಾರ್ಕ್ ಮಿಲ್ಲರ್ ಘೋಷಿಸಿದ್ದಾರೆ. ಫ್ಲಾಗ್ ಪೋಲಿಂಗ್ ಕ್ರಿಯೆಯನ್ನು ಕಡಿಮೆ ಮಾಡಲು ಈ ಕ್ರಮವನ್ನು ತಕ್ಷಣವೇ ಜಾರಿಗೊಳಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಫ್ಲಾಗ್ ಪೋಲಿಂಗ್ ಎನ್ನುವುದು ಕೆನಡಾ ಟೆಂಪರರಿ ರೆಸಿಡೆಂಟ್ಗಳು ಕೆನಡಾ ರಾಷ್ಟ್ರವನ್ನು ತೊರೆದು ತಕ್ಷಣವೇ ಮರಳಿ ಕೆನಡಾಗೆ ಹಿಂದಿರುಗುವ ಪ್ರಕ್ರಿಯೆಯಾಗಿದೆ. ಟೆಂಪರರಿ ರೆಸಿಡೆಂಟ್ಗಳು ತಮ್ಮ ಸ್ಟಡಿ ಅಥವಾ ವರ್ಕ್ ಪರ್ಮಿಟ್ ಅರ್ಜಿಗಳಿಗೆ ಸಂಬಂಧಿಸಿದ ಕಾಯುವ ಸಮಯವನ್ನು ತಪ್ಪಿಸಲು ಈ ಪ್ರಕ್ರಿಯೆಯನ್ನು ಬಳಸುತ್ತಿದ್ದಾರೆ. ಇದರಿಂದ ಗಡಿಯಲ್ಲಿ ಸಾಕಷ್ಟು ಸಂಪನ್ಮೂಲಗಳು ಬಳಕೆಯಾಗುತ್ತಿದೆ. ಅಧಿಕಾರಿಗಳು ತಮಗೆ ಜಾರಿಗೊಳಿಸಿದ ಕರ್ತವ್ಯದಿಂದ ದಿಕ್ಕು ತಪ್ಪುವಂತಾಗಿದೆ ಹಾಗೂ ಪ್ರಯಾಣವು ವಿಳಂಬಗೊಳ್ಳುತ್ತಿದೆ ಎಂದು ಹೇಳಲಾಗಿದೆ. ಮೂಲಗಳ ಪ್ರಕಾರ ಮಾರ್ಚ್ 1, 2023 ಮತ್ತು ಫೆಬ್ರವರಿ 29, 2024 ನಡುವೆ ಫ್ಲಾಗ್ ಪೋಲಿಂಗ್ಗಾಗಿ ಗಡಿಗೆ ಬಂದ ಎಲ್ಲಾ ವಿದೇಶಿ ಪ್ರಜೆಗಳಲ್ಲಿ ಪಿಜಿಡಬ್ಲ್ಯೂಪಿ ಅರ್ಜಿದಾರರು ಸುಮಾರು 25% ಎಂದು ಹೇಳಲಾಗಿದೆ. ಅಲ್ಬರ್ಟಾ ಪ್ರೊವಿನ್ಷಿಯಲ್ ನಾಮಿನಿ ಸ್ಟ್ರೀಮ್ ಜೂನ್ 11ರಿಂದ ಹೊಸ ಮಾರ್ಗಸೂಚಿಗಳ ಅಡಿಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ಪುನರಾರಂಭಿಸಿದೆ. ಈ ಹೊಸ ವಿಧಾನವು ಅಭ್ಯರ್ಥಿಗಳಿಗೆ ಸೀಮಿತ ಸಂಖ್ಯೆಯಲ್ಲಿ ಅನೇಕ ಬಾರಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡುತ್ತಿದೆ ಮತ್ತು ಅಪ್ಲಿಕೇಶನ್ಸ್ಗಳನ್ನು ವೇಗವಾದ ಸಮಯದಲ್ಲಿ ಪ್ರಕ್ರಿಯೆಗೊಳಿಸುತ್ತಿದೆ. ಜೂನ್ 11, ಜುಲೈ 9, ಆಗಸ್ಟ್ 13, ಸೆಪ್ಟೆಂಬರ್ 10, ಅಕ್ಟೋಬರ್ 8, ನವೆಂಬರ್ 5 ಮತ್ತು ಡಿಸೆಂಬರ್ 10ರಂದು ಅರ್ಜಿಗಳನ್ನು ಮಾಸಿಕವಾಗಿ ಸ್ವೀಕರಿಸಲಾಗುತ್ತದೆ. ಮ್ಯಾನಿಟೋಬಾದ ಪಿಎನ್ಪಿ ಡ್ರಾ ಜೂನ್ 6, 2024ರಂದು ಜರುಗಿದೆ. ಮ್ಯಾನಿಟೋಬಾ ಸ್ಕಿಲ್ಡ್ ವರ್ಕರ್ ಓವರ್ಸೀಸ್ ಮತ್ತು ಇಂಟರ್ನ್ಯಾಷನಲ್ ಎಜುಕೇಷನ್ ಸ್ಟ್ರೀಮ್ ಅಡಿಯಲ್ಲಿ 254 ಅಭ್ಯರ್ಥಿಗಳಿಗೆ ಆಮಂತ್ರಣವನ್ನು ನೀಡಿದೆ. ನಾನು ಪ್ರಜ್ಞಾ ಜೈನ್. ಉತ್ತರ ಅಮೆರಿಕಾದ ತಾಜಾ ಸುದ್ದಿಗಾಗಿ ನಮ್ಮ ಟೊರೊಂಟೊ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದಗಳು.